ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಗೆಳೆಯರೇ, ದಳಪತಿ HD ಕುಮಾರಸ್ವಾಮಿ ಅವರು ಆ ಮಾತು ಆಡಬಾರ್ದಿತ್ತು. ಅವರ ಬಾಯಿಂದ ಆ ಮಾತುಗಳು ಹೊರಬೀಳಬಾರ್ದಿತ್ತು. ಮೊನ್ನೆ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣ ಕರ್ನಾಟಕದಲ್ಲಿ ಇಲ್ಲ ಅಂತ ಕುಮಾರಣ್ಣ ನೀಡಿದ ನಿರಾಶಾದಾಯಕ ಹೇಳಿಕೆ ಇದೆಯಲ್ಲ, ಆ ಮಾತು ಎಲ್ಲರನ್ನ ಚಕಿತಗೊಳಿಸಿದೆ. JDS ಕಾರ್ಯಕರ್ತರ ಆತ್ಮವಿಶ್ವಾಸವನ್ನೇ ಕದಡಿದೆ. ಕರ್ನಾಟಕ ಇನ್ನು ಶಾಶ್ವತವಾಗಿ ರಾಷ್ಟ್ರೀಯ ಪಕ್ಷಗಳ ವಶವಾಗಿ ಹೋಗಲಿದೆ. ಈ ನೆಲದ ಅಸ್ಮಿತೆಯ, ಇಲ್ಲಿನ ಸಾಂಸ್ಕೃತಿಕ ಸೊಗಡಿನ, ರಾಜಕೀಯ ಶಕ್ತಿಯ ಉದಯಕ್ಕೆ ಅವಕಾಶವೇ ಇಲ್ಲ ಎನ್ನುವಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಿಜಕ್ಕೂ ಇದು ಪ್ರತಿಯೊಬ್ಬ ಕನ್ನಡಿಗನು ಗಂಭೀರವಾಗಿ ಚಿಂತಿಸಬೇಕಾದ ವಿಚಾರವೇ ಆದರೂ HDK ಇಂತಹ ಹೇಳಿಕೆ ನೀಡುವಾಗ ಯೋಚಿಸಬೇಕಿತ್ತು ಎನ್ನುವ ಈ ವಿಶ್ಲೇಷಣೆಗಳು ತುಂಬಾ ಕಡೆ ನಡೆದಿವೆ. ಕುಮಾರಸ್ವಾಮಿ ಅವರು ಕಡೆ ಪಕ್ಷ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಅಧಿಕಾರಕ್ಕೆ ಬರುವ ಪರಿಸ್ಥಿತಿ ಈಗ ಇಲ್ಲ ಅಂತ ಹೇಳ್ಬೋದು. ಹಾಗೆ ಹೇಳಿದ್ರೆ ಮುಂದಾದ್ರೂ ಆ ಪರಿಸ್ಥಿತಿ ಬರ್ಬೋದು ಎನ್ನುವ ನಿರೀಕ್ಷೆ ಉಳಿತಾಯಿತು. ಇಲ್ವೇ ಇಲ್ಲ ಎನ್ನುವ ನಕಾರಾತ್ಮಕ ಮಾತಿನ ಮೂಲಕ ರಾಜ್ಯದಲ್ಲಿ ಇನ್ನೇನಿದ್ರು ರಾಷ್ಟ್ರೀಯ ಪಕ್ಷಗಳದ್ದೇ ದರ್ಬಾರ್ ಎಂಬಂತೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಈ ಮಾತು ನಿಜಕ್ಕೂ ಮುಂದಿನ ದಿನಗಳಲ್ಲಿ JDS ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ? ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ಎಚ್ಚರಿಕೆ ಗಂಟೆ ಮೊಳಗಿದೆಯಾ? JDS ಪಾಲಿಗೆ ಕಂಟಕ ಬರುವಂತೆ ನಡೆಯುತ್ತಿರುವ ಬೆಳವಣಿಗೆಗಳು ಏನು ಅಂತ ತಿಳಿಯೋಣ ಬನ್ನಿ. ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟದ ಪತನದಿಂದ ಬಿಜೆಪಿಗೆ ಭರ್ಜರಿ ಬೂಸ್ಟ್ ಸಿಕ್ಕಿದೆ. ಈ ಪಕ್ಷ ರಣೋತ್ಸಾಹದಲ್ಲಿದೆ. ಎದುರಾಳಿಯೇ ಇಲ್ಲದಂತಹ ವಾತಾವರಣ ರಾಷ್ಟ್ರ ರಾಜಕಾರಣದಲ್ಲಿ ಸೃಷ್ಟಿಯಾಗ್ತಿದೆ. ಇದು ನಿಜಕ್ಕೂ ಪ್ರಾದೇಶಿಕ ಪಕ್ಷಗಳಿಗೆ ಒಳ್ಳೆಯ ಬೆಳವಣಿಗೆಯಲ್ಲ. ಬಿಜೆಪಿ ಸದ್ಯಕ್ಕೆ NDA ಮೈತ್ರಿ ಪಕ್ಷಗಳನ್ನ ನಿರ್ಲಕ್ಷಿಸದೇ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಬೇರುಗಳು ಎಲ್ಲೆಡೆ ಬಲಿಷ್ಠ ಆಗ್ತಾ ಹೋದಂತೆ ರೀಜನಲ್ ಪಕ್ಷಗಳನ್ನ ಅದು ಆಪೋಷಣ ತೆಗೆದುಕೊಳ್ಬಹುದು. ಇದು ಕೊನೆಗೆ JDS ಬುಡಕ್ಕೆ ಬಂದರೂ ಬರ್ಬೋದು. ಪ್ರಾದೇಶಿಕ ಪಕ್ಷಗಳು ಅಧಿಕಾರಕ್ಕೆ ಬರುವ ಅವಕಾಶವೇ ಕರ್ನಾಟಕದಲ್ಲಿ ಇಲ್ಲ ಎನ್ನುವ HDK ಹೇಳಿಕೆ JDS ಪಕ್ಷದ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವ ರೀತಿಯಲ್ಲಿದೆ. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಅವಕಾಶವೇ JDSಗಿಲ್ಲ. ಪ್ರಾದೇಶಿಕ ಪಕ್ಷವಾದ ನಮಗೆ ರಾಜ್ಯದಲ್ಲಿ ಶಕ್ತಿಯೇ ಇಲ್ಲ ಎಂದು ಅವರೇ ಒಪ್ಪಿಕೊಂಡಂತಾಗಿದೆ. ಅವರ ಬಾಯಿಂದಲೇ ಇಂಥ ಮಾತು ಹೊರಬಿದ್ದ ಮೇಲೆ ಅವರ ಪಕ್ಷವನ್ನ ಪ್ರಬಲ ಎಂದು ಭಾವಿಸಿ ಬಿಜೆಪಿ ಅವರಿಗೇಕೆ ಹೆಚ್ಚು ಮನ್ನಣೆ ಕೊಡಬೇಕು? JDS ಎಲ್ಲಿಯವರೆಗೆ ತನ್ನ ಹಳೆ ಮೈಸೂರು ನೆಲೆಯನ್ನ ಭದ್ರವಾಗಿ ಉಳಿಸಿಕೊಂಡು ಬೇರೆ ಕಡೆಯೂ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಬಿಜೆಪಿ ಇವರಿಗೆ ಮನ್ನಣೆ ಕೊಡುತ್ತೆ. ಇಲ್ಲದೆ ಹೋದ್ರೆ ಶಕ್ತಿಹೀನ JDSಗೆ ಅಲ್ಲ, ಕುಮಾರಣ್ಣನ ಪಕ್ಷವನ್ನ ಇವತ್ತಿನ ಸನ್ನಿವೇಶದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಗೌರವಪೂರ್ವಕವಾಗಿ ನಡೆದುಕೊಳ್ತಿರ್ಬೋದು. ಆದರೆ ಇವರ ಪಕ್ಷ ಯಾವಾಗ ದುರ್ಬಲಗೊಳ್ಳುತ್ತೋ ಆಗ ಅವರು ಕೊಟ್ಟಷ್ಟು ಸೀಟನ್ನ ಒಪ್ಪಿಕೊಳ್ಬೇಕಾದ ಅನಿವಾರ್ಯತೆ ಈ JDS ಪಕ್ಷಕ್ಕೆ ಉಂಟಾಗುತ್ತೆ. ಚೌಕಾಸಿ ನೆಗೋಸಿಯೇಷನ್ಸ್ಗೆ ಅವಕಾಶವೇ ಇಲ್ಲದಂತಾಗುತ್ತೆ. ವಿಧಾನಸಭಾ ಚುನಾವಣಾ ಸಂದರ್ಭಕ್ಕೆ JDS ಶಕ್ತಿ ಹೇಗಿರುತ್ತೆ ಎನ್ನುವ ಆಧಾರದ ಮೇಲೆ ಸೀಟು ಹಂಚಿಕೆಯಲ್ಲಿ ಬಿಜೆಪಿ ಇವರಿಗೆ ಮನ್ನಣೆ ನೀಡುತ್ತದೆ ಹೊರತು ಮೋದಿ ಹಾಗೂ ಅಮಿತ್ ಶಾ ದೇವೇಗೌಡರ ಮೇಲೆ ಇಟ್ಟಿರುವ ವೈಯಕ್ತಿಕ ಗೌರವದ ಕಾರಣಕ್ಕಲ್ಲ. ರಾಜಕೀಯ ಆ ರೀತಿ ನಡೆಯೋದೂ ಇಲ್ಲ. ಅವರವರ ಸ್ವಂತ ಶಕ್ತಿ ಸಾಮರ್ಥ್ಯಗಳು ಮಾತ್ರ ಇಲ್ಲಿ ಬಯಸಿದ್ದನ್ನ ದಕ್ಕಿಸಿಕೊಡಬಲ್ಲವು. ರಾಷ್ಟ್ರೀಯ ಪಕ್ಷಗಳು ಗಟ್ಟಿ ಅಸ್ತಿತ್ವ ಇರುವ ಪ್ರಾದೇಶಿಕ ಪಕ್ಷಗಳನ್ನ ಮಾತ್ರ ಬಳಸಿಕೊಳ್ಳುತ್ತದೆ ಹೊರತು ಯಾವುದೇ ಕಾರಣಕ್ಕೂ ದುರ್ಬಲಗೊಳ್ಳುತ್ತಿರುವ ಪಕ್ಷಗಳಿಗೆ ಶಕ್ತಿ ತುಂಬಲು ಇಚ್ಛಿಸುವುದಿಲ್ಲ. ಪ್ರಾದೇಶಿಕ ಪಕ್ಷಗಳನ್ನ ಶಕ್ತಿಹೀನಗೊಳಿಸುವ ಕೆಲಸವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಅವಕಾಶ ಸಿಕ್ಕಾಗೆಲ್ಲ ಮಾಡಿರುವ ಉದಾಹರಣೆಗಳು ಕಣ್ಣ ಮುಂದೆಯೇ ಇವೆ. ಇದನ್ನ ಕುಮಾರಣ್ಣ ಮನಗಾಣಬೇಕು. ನಕಾರಾತ್ಮಕ ಮನೋಭಾವನೆ ತೊರೆದು ಕಾರ್ಯಕರ್ತರಿಗೆ ಹುರುಪು ತುಂಬಬೇಕು. ತಳಮಟ್ಟದಿಂದ ಪಕ್ಷ ಸಂಘಟಿಸಬೇಕು. ತಮ್ಮ ಪುತ್ರ ನಿಖಿಲ್ರನ್ನ ಗ್ರೌಂಡ್ ಲೆವೆಲ್ಗೆ ಮುಟ್ಟಿಸಿ ಯುವಕರನ್ನ ಸೆಳೆಯಬೇಕು. ಕಟ್ಟಕಡೆಯ ಕಾರ್ಯಕರ್ತರ ಮನೆ ಮನೆಗೆ ತಲುಪಿ ಇವರ ಬೇರನ್ನ ಗಟ್ಟಿಗೊಳಿಸಬೇಕು. ಬಿಜೆಪಿ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಸ್ವಂತ ಶಕ್ತಿ ಸಂಪಾದನೆಗೆ ಇಳಿದಿರೋದು ಕುಮಾರಣ್ಣನ ಪಾಲಿಗೆ ನಿಜಕ್ಕೂ ಡೇಂಜರ್ ಸಿಗ್ನಲ್. ಶಕ್ತಿ ಸಂಪನ್ಮೂಲ ಇಲ್ಲದ JDS ಕಾರ್ಯಕರ್ತರನ್ನೇ ತನ್ನ ಶಕ್ತಿಯನ್ನಾಗಿ ಸಂಪನ್ಮೂಲವನ್ನಾಗಿ ಮಾಡಿಕೊಳ್ಳದೇ ಇದ್ರೆ ಉಳಿಗಾಲ ಇರೋಲ್ಲ. ಉತ್ತರ ಗೆದ್ದಿರುವ ಬಿಜೆಪಿ ಏನೇ ಮಾಡಿದ್ರೂ, ಎಷ್ಟೇ ಪ್ರಬಲ ದಾಳಿ ಸಂಘಟಿಸಿದ್ರೂ ದಕ್ಷಿಣ ಗೆಲ್ಲಲು ಸಾಧ್ಯ ಆಗ್ತಿಲ್ಲ. ಬಿಜೆಪಿ ಚಾಣಕ್ಯ ಎಂದು ಹೇಳಲಾಗುವ ಅಮಿತ್ ಶಾ ಅವರೇ ಖುದ್ದಾಗಿ ದಂಡೆತ್ತಿ ಬಂದರೂ ದಕ್ಷಿಣ ಅವರಿಗೆ ಒಲಿತಿಲ್ಲ. ಹೀಗಾಗಿ ಈ ಸಲ ನಿರ್ಣಾಯಕ ಹೋರಾಟ ಮಾಡುವ ಸಾಧ್ಯತೆ ಇದೆ.
ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಾಮ ದಾನ ದಂಡ ಭೇದ ಬಳಸುವ ಸಾಧ್ಯತೆ ಇದೆ. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವರ ಪೂರ್ಣ ಫೋಕಸ್ ಕರ್ನಾಟಕದ ಕಡೆ ಹರಿಯಲಿದೆ. ಇಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ವಾತಾವರಣ ಕಾಣಿಸಿದ್ರೆ ಅವರು ಜೆಡಿಎಸ್ ಮೈತ್ರಿ ತೊರೆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕಳೆದ 2023ರ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದ ಮರುಕ್ಷೇತ್ರಗಳಲ್ಲಿ ಗಣನೀಯವಾಗಿ ತನ್ನ ವೋಟ್ ಶೇರಿಂಗ್ ಹೆಚ್ಚಿಸಿಕೊಂಡಿರುವ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಮಂಡ್ಯ, ಹಾಸನದಂತಹ ಜಿಲ್ಲೆಗಳಲ್ಲೂ ಹೆಚ್ಚು ಸ್ಥಾನಗಳಿಗೆ ಬೇಡಿಕೆ ಮಂಡಿಸುತ್ತಿದ್ದಾರೆ. ಹೀಗಾಗಿ ಪಕ್ಷ ಕಟ್ಟಿ ಬಲಗೊಳ್ಳದೆ ದಳಪತಿಗಳಿಗೆ ಅನ್ಯ ದಾರಿಯೇ ಇಲ್ಲ. ಅದಕ್ಕೆ ನಾವು ಹೇಳಿದ್ದು ಜೆಡಿಎಸ್ ಪಾಲಿಗೆ ಡೇಂಜರ್ ಸಿಗ್ನಲ್ ಮೊಳಗಿದೆ ಅಂತ. ಕುಮಾರಸ್ವಾಮಿಯವರು ಯೋಚಿಸಲಿ, ಏಕೆಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಸ್ಪೇಸ್ ಉಳಿಯೋದು ರಾಜ್ಯ ರಾಜಕಾರಣದ ಅಗತ್ಯ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.